ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ನೋಡಿ. ಫೈರ್ ಫ್ಲೈ ಅಮೇಝಿಂಗ್. ಆ್ಯಕ್ಚುಲಿ ಮೂವಿ ನೋಡ್ತಾ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಹೇಳಬೇಕಂದ್ರೆ ಒಂದೊಂದು ಪಾಯಿಂಟು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿವೇದಿತಾ ಶಿವರಾಜ್ ಕುಮಾರ್ ಅವ್ರಿಗೆ. ಅವರು ಕಾಲ್ ಮಾಡಿ ನನಗೆ ಕರೆದ್ರು ಈ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ. ನಿಜವಾಗ್ಲೂ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂಥ ಪ್ರಯತ್ನ, ಬ್ಯೂಟಿಫುಲ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆಂಕಿ ಅವರು ವೆರಿ 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 ಟ್ಯಾಲೆಂಟೆಡ್ ಡೈರೆಕ್ಟರ್ ಕಮ್ ಆ್ಯಕ್ಟರ್. ನಿಜವಾಗ್ಲೂ ಇವರು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಇವರು. ಆ್ಯಂಡ್ ನೆಕ್ಸ್ಟು ನಾನು ಹೇಳಬೇಕಂದ್ರೆ ಸೂಪರ್ ಆಗಿತ್ತು. ಡೈರೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವೆಂಕಿ ಅವರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಫ್ರೇಮು ಕೂಡ ಬ್ಯೂಟಿಫುಲ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗ್ತಾ ಹೋಯಿತು. ಆ ಫ್ರೇಮಿಂಗೇ ತುಂಬ ಚೆನ್ನಾಗಿತ್ತು. ಈ ಥರ ಫ್ರೇಮ್ ವರ್ಕ್ ನಾನು ಆ್ಯಕ್ಚುಲಿ ನೋಡಿಲ್ಲ. ಸೊ ದಿಸ್ ದ ಫಸ್ಟ್ ಟೈಮ್ ಈ ಥರ ಒಂದು ಫ್ರೇಮ್ ವರ್ಕ್ಸ್ ನಾನು ನೋಡ್ತಾ ಇರೋದು. ಆ್ಯಂಡ್ ವೆರಿ ಕ್ರಿಯೇಟಿವ್ ಇದ್ದಾರೆ ಡೈರೆಕ್ಟರು. ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚರಣ್ ರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ಗಳನ್ನ ಕೊಟ್ಟಿರೋದಕ್ಕೆ. ಆ್ಯಂಡ್ ಜೆನ್ಸಿ ಮತ್ತು ಜೆನ್ ಆಲ್ಫಾ ಅವರು ಇಷ್ಟಪಡುವಂಥ ಸಿನಿಮಾ. ಅಷ್ಟೇ ಅಲ್ಲ, ಎಲ್ಲರೂ ಸಿನಿ ಪ್ರೇಕ್ಷಕರು ಯಾರಿದ್ದಾರೆ ಇವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾ. ಆ್ಯಂಡ್ ನಮ್ಮ ಈ ಡೈರೆಕ್ಟರ್ ವೆಂಕಿ ಅವ್ರು ಏನಿದ್ದಾರೆ, ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಇಲ್ಲಾಂದರೆ ಅಕ್ಕಪಕ್ಕ ಸ್ಟೇಟ್ ಅವರು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕರ್ನಾಟಕದಿಂದ. ದಯವಿಟ್ಟು ಇವ್ರು ನಮ್ಮ ಕರ್ನಾಟಕದಲ್ಲೇ ಇರಬೇಕು. ಈ ಡೈರೆಕ್ಟರ್ ನಮ್ಮ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂದರೆ ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿತ್ತಿದು. ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಫ್ರೇಮು ತುಂಬ ಕಲರ್ಫುಲ್ ಆಗಿತ್ತು. ಆ್ಯಂಡ್ ಆರ್ಟ್ ಡೈರೆಕ್ಷನ್ ಮೆನ್ಷನ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಡೈಲಾಗ್ಸು ಸೂಪರ್ ಫ್ಯಾಂಟಾಸ್ಟಿಕ್, ಮನಸ್ಸಿಗೆ ಟಚ್ ಆಗುವಂಥ ಡೈಲಾಗ್ಸ್ಗಳಿತ್ತು. ಆ್ಯಂಡ್ ಈ ಡೈರೆಕ್ಟ್ರು ದಯವಿಟ್ಟು ನನ್ನ ನೆಕ್ಸ್ಟು ಅವ್ರು ಮಾಡುವಂಥ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರನ ಬರ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಖಾಂತರ. ಆ್ಯಂಡ್ ಇದು ಕನ್ನಡ ಸಿನಿಮಾದ 2.0 ವರ್ಷನ್ ಆಗಿದೆ. ಹೊಸ ಸ್ಟೈಲ್ ಆಫ್ ಕನ್ನಡ ಸಿನಿಮಾ ಮೇಕಿಂಗ್. ಆಲ್ ದ ಬೆಸ್ಟ್ ಟು ದ ಡಿರೆಕ್ಟರ್. ನನಗೆ ಇಷ್ಟ ಆದಂಥ ಒಂದು ಡೈಲಾಗ್, ದೆ ಲಿವ್ ಇನ್ ಮೈ ಬಿಹೇವಿಯರ್ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಶಿವಣ್ಣ ಅವರು ಒಂದು ಅದ್ಭುತವಾದಂಥ ಕ್ಯಾಮಿಯೋ ಮಾಡಿದ್ದಾರೆ ಇದರಲ್ಲಿ. ಸಖತ್ ಖುಷಿ ಆಗುತ್ತೆ ಶಿವಣ್ಣ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ನೋಡಲಿಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಫೈರ್ ಫ್ಲೈಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ರೆಕಾರ್ಡ್ ಚಂದನ್ ಶೆಟ್ಟಿ, ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೇದಿತಾ, ಮೈ ಸಿಸ್ಟರ್. ಇಂಥ ಒಂದು ಒಳ್ಳೆ ಸಿನಿಮಾ ಅವರ ಸಂಸ್ಥೆಯಿಂದ ಬರ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ವಂಶಿ ಅವರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ವೆರಿ ಯೂನೀಕ್ ಕಾನ್ಸೆಪ್ಟ್, ಯೂನೀಕಾಗಿ ಶೂಟ್ ಕೂಡ ಮಾಡಿದ್ದಾರೆ ಈ ಸಿನಿಮಾನ. ನಮ್ಮ ಅಭಿಲಾಷ್ ಕಲತ್ತಿ ಅವರು ಸಿನಿಮಾಟೋಗ್ರಾಫರ್, ಭಾಳ ಚೆನ್ನಾಗಿ ಬಂದಿದೆ. ನ್ಯೂ ಲೆವೆಲ್ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತಲೇ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ವರ್ಕ್. ಆ್ಯಂಡ್ ನನಗೇನು ಇಷ್ಟ ಆಯಿತು ಅಂದರೆ ಕಲರ್ಸ್ನ ಉಪಯೋಗಿಸಿ ಒಂದೊಂದು ಫೀಲಿಂಗು ಒಂದೊಂದು ಕಲರ್ನ ಅಸೋಸಿಯೇಟ್ ಮಾಡಿದ್ದಾರೆ. ಇಟ್ಸ್ ಟ್ರೂಲಿ ಮ್ಯಾಜಿಕಲ್ ಆನ್ ಸ್ಕ್ರೀನ್. ಇದನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ವೆರಿ ಪ್ರೌಡ್. ಪ್ರತಿಯೊಬ್ಬರು ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್ ವಂಶಿ, ಚರಣ್ ರಾಜ್ ಆ್ಯಂಡ್ ಅಭಿಲಾಷ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶಿವಣ್ಣ ಅವರು. ಓಕೆ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ. ಒಂದು ವರ್ಲ್ಡ್ ನಿಮ್ಮ ಸುತ್ತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿ ಕತೆ ಹೇಳುತ್ತೆ. ಕಂಪ್ಲೀಟ್ಲಿ ಫ್ರೆಶ್. ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಫಿಲ್ಮ್ಸ್ ಆ್ಯಂಡ್ ಎನ್ಕರೇಜಿಂಗ್ ಯಂಗ್ ಟ್ಯಾಲೆಂಟ್ಸ್. ಐ ಕಂಪ್ಲೀಟ್ಲಿ ಥರೋಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಟರ್, ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾ ಮೂಲಕ. ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿ, ಇಟ್ಸ್ ಅ ಟೆಕ್ನಿಕಲಿ ಮಾರ್ವಲಸ್ ಸಿನಿಮಾ ಇದು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರು ಡೈರೆಕ್ಷನ್ ಇರ್ಬೋದು, ಅಥವಾ ಅಭಿಲಾಷ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು, ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ನಾವೇನೋ ಹೊಸತನ ಅಂತೇನೆ ಇರ್ತೀವಲ್ಲ, ಬಹುಶಃ ಇದು ಆ ಹೊಸತನ ಈ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು. ಒಂದು ಫ್ರೆಶ್ ಲುಕ್ ಇತ್ತು. ಆ್ಯಕ್ಚುಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಎಲ್ಲ ಆ್ಯಕ್ಟರ್ಸ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಫೈರ್ ಫ್ಲೈ ಒಂದು ಬ್ಯೂಟಿಫುಲ್ ಫ್ರೆಶ್, ಅಂದರೆ ಇದರಲ್ಲಿ ಒಂದು ಎಮೋಷನ್ ಇದೆ, ಅದನ್ನು ಹ್ಯೂಮರ್ ರೀತಿಯಲ್ಲಿ ತೊಗೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ವಿಶಸ್ ಟು ಫೈರ್ ಫ್ಲೈ. ಆ್ಯಂಡ್ ಪ್ಲೀಸ್ ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ, ಥಿಯೇಟ್ರಲ್ಲೇ ನೋಡಿ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನೀವು ಈ ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ.
ಮ್ಯೂಸಿಕ್ ಆಗಿರ್ಬೋದು, ಚರಣ್ ರಾಜ್ ಅವ್ರ ಫ್ಯಾಬ್ಯುಲಸ್ ಮ್ಯೂಸಿಕ್ಕು, ಅಭಿಲಾಷ್ ಕಲ್ಲತ್ತಿ ಅವರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಆ್ಯಂಡ್ ಓವರ್ ಆಲ್ ಇದರ ನಾವಿಕಾ ವಂಶಿ ಅವರು, ಆ್ಯಂಡ್ ಇದನ್ನು ಸಪೋರ್ಟ್ ಮಾಡಿರೋಂಥ ಶಿವಣ್ಣ ಆ್ಯಂಡ್ ನಿವೇದಿತಾ ಅವರು. ನಿವೇದಿತ ಅವ್ರು ವಿ ಹೇಳಲೇಬೇಕು, ಲವ್ ಯು ಆಸ್ ಅ ಪ್ರೊಡ್ಯೂಸರ್, ವೇಟಿಂಗ್ ಟು ವರ್ಕ್ ವಿತ್ ಯು. ಯಾಕೆಂದರೆ ಅವ್ರ ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಆಗ್ತಂದ್ರೆ ಎಲ್ಲ ಇಂಟರ್ವ್ಯೂ ಪ್ರತಿಯೊಂದು ಎಲ್ಲ ಕಡೆನೂ ಅವರು ಒಬ್ಬ ಪ್ರೊಡ್ಯೂಸರ್ ಹೇಗಿರಬೇಕು ಅಂತ ಒಂದು ಮಾದರಿಯಾಗಿ ಅವರು ಮೊದಲನೇ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ ಅವ್ರಿಗೆ. ಸುಮುಖ್ ಅವ್ರು ಎಲ್ಲಿ ಬಿಟ್ಟರು ಅಲ್ಲಿಂದ ಶುರು ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ, ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಸ್ಪೆಷಲಿ ನೀವು ಈ ಥರ ಒಂದು ಕಾನ್ಸೆಪ್ಟ್ನ ತೊಗೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಶೋಸ್ ಯೋ ಮೆಚುರಿಟಿ. ಈ ಥರ ಸಿನಿಮಾಗಳು ಬೇಕು, ಯಾಕಂದರೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಆಗಿದೆ ಸಿನಿಮಾ. ಸೊ ವೆರಿ ಗುಡ್ ಲಕ್ ಟು ವಂಶಿ, ಈಸ್ ಡನ್ ಅ ಗ್ರೇಟ್ ಜಾಬ್. ಅದ್ರ ಜೊತೆ ರಚನಾ ಇಂದರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲ ಪ್ರತಿಯೊಬ್ಬ ಆ್ಯಕ್ಟರ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಆ್ಯಸ್ ಅ ಮೂಮೆಂಟ್ಸ್ ಅಲ್ಲಿರೋ ಸಿನಿಮಾ ಇದು. ಖುಷಿಯಾಗುತ್ತೆ, ಒಳ್ಳೆ ಟ್ರೀಟ್ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು.